ಅಮ್ಮ, ಇಂದು ನೀನು ಶಿಕ್ಷಕ ವೃತ್ತಿಯಿಂದ ನಿವೃತ್ತಿ ಹೊಂದುತ್ತಿರುವ ಈ ಸುಸಂದರ್ಭದಲ್ಲಿ ನಿನ್ನ ಮಗನಾಗಿ ನಾನೇನು ಹೇಳಬೇಕೆಂಬುದು ನನಗೆ ತಿಳಿಯುತ್ತಿಲ್ಲ. ಆದರೆ ಒಂದು ಮಾತು ಖಂಡಿತ ನಾನು ಹೇಳಲೇಬೇಕು. ಇಡೀ ಜೀವನವನ್ನು ನಮಗಾಗಿ ಮತ್ತು ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಮೀಸಲಿಟ್ಟ ನಿನಗೆ ನನ್ನ ನಮಸ್ಕಾರಗಳು. ಅಮ್ಮ, ನಿನಗಾಗಿ ನಿಮ್ಮ ಜೀವನದ ಪಯಣದ ಬಗ್ಗೆ ನನ್ನದೊಂದು ಪುಟ್ಟ ಮಾತುಗಳು ಹೀವೆ. ತನ್ನ ಮನೆಯಲ್ಲಿ ಮಕ್ಕಳನ್ನು ಬೆಳೆಸುತ್ತಾ, ಶಾಲೆಯಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಪಾಠ ಹೇಳುತ್ತಾ, ತನ್ನ ವೈಯಕ್ತಿಕ ಜೀವನ ಮತ್ತು ವೃತ್ತಿ ಜೀವನ ಎರಡನ್ನೂ ಸಮತೋಲನದಲ್ಲಿ ನಿಭಾಯಿಸಿದವಳು ನನ್ನ ಅಮ್ಮ. ಈಗ ಅವಳ ನಿವೃತ್ತಿಯ ಸಮಯ. ಇದು ಮತ್ತೊಂದು ಜವಾಬ್ದಾರಿಯಲ್ಲ, ಬದಲಿಗೆ ಆಕೆಗಾಗಿ ಮೀಸಲಿಟ್ಟ ಸಮಯ. ತನ್ನನ್ನು ತಾನು ಕಂಡುಕೊಳ್ಳಲು, ತನ್ನ ಹವ್ಯಾಸಗಳನ್ನು ಪೂರೈಸಿಕೊಳ್ಳಲು, ತಾನು ನೋಡಬೇಕೆಂದಿರುವ ಸ್ಥಳಗಳಿಗೆ ಭೇಟಿ ನೀಡಲು ಮತ್ತು ಪ್ರೀತಿ ಪಾತ್ರರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯಲು ಇರುವ ಸುಯೋಗ. ಶಿಕ್ಷಕಿಯಾಗಿ ತನ್ನ ಪಾತ್ರವನ್ನು ಯಶಸ್ವಿಯಾಗಿ ನಿರ್ವಹಿಸಿದ ನಂತರ ತಾಯಿಯೊಬ್ಬಳು ತನ್ನದೇ ಸಂತೋಷಕ್ಕಾಗಿ ಬದುಕುವ ಸಮಯವಿದು. ನಮ್ಮ ತಾಯಿಯ ಜೀವನದ ಅತ್ಯಂತ ಅವಿಸ್ಮರಣೀಯ ಅಧ್ಯಾಯವೊಂದು ಇಂದು ಮುಕ್ತಾಯಗೊಳ್ಳುತ್ತಿದೆ. ಇಷ್ಟು ವರ್ಷಗಳ ಕಾಲ ಮಕ್ಕಳಿಗಾಗಿ ಪಾಠ ಮಾಡುತ್ತಾ, ಮಕ್ಕಳ ಬದುಕಿನ ಒಂದು ಭಾಗವಾಗಿ ನಿಮ್ಮ ಪ್ರೀತಿ ಮತ್ತು ಗೌರವವನ್ನು ಗಳಿಸಿದ್ದು ನನ್ನ ತಾಯಿ ಜೀವನದ ಅತೀ ದೊಡ್ಡ ಸಂಪತ್ತು. ನೀವು ನನ್ನ ತಾಯಿಗೆ ಕೇವಲ ವಿದ್ಯಾರ್ಥಿಗಳಾಗಿರಲಿಲ್ಲ, ಬದಲಿಗೆ ತನ್ನ ಮಕ್ಕಳಂತೆ ಭಾವಿಸಿದ್ದರು. ನಿಮ್ಮ ನಗು, ನಿಮ್ಮ ಪ್ರಶ್ನೆಗಳು, ನಿಮ್ಮ ತುಂಟತನ ಮತ್ತು ನಿಮ್ಮ ಸಾಧನೆಗಳು ಇವೆಲ್ಲವೂ ನನ್ನ ತಾಯಿಯ ಜೀವನದ ಪ್ರತಿದಿನಕ್ಕೂ ಹೊಸ ಅರ್ಥವನ್ನು ತಂದಿದ್ದವು. ಒಬ್ಬ ಶಿಕ್ಷಕಿಯಾಗಿ ನನ್ನ ತಾಯಿ ಕರ್ತವ್ಯಗಳನ್ನು ನಿರ್ವಹಿಸುವಾಗ ನಿಮ್ಮ ಭವಿಷ್ಯವನ್ನು ರೂಪಿಸಲು ತರಗತಿಯಲ್ಲಿ ಸಮಯ ಕಳೆದಿದ್ದು ನಿಜಕ್ಕೂ ತನ್ನ ಜೀವನದ ಒಂದು ದೊಡ್ಡ ತ್ಯಾಗ. ಆದರೆ ಆ ತ್ಯಾಗಕ್ಕೆ ಇಂದು ಬೆಲೆ ಸಿಕ್ಕಿದೆ. ನೀವೆಲ್ಲ ಉನ್ನತ ಸ್ಥಾನದಲ್ಲಿದ್ದು ಸಮಾಜಕ್ಕೆ ಒಳ್ಳೆಯ ಕೊಡುಗೆ ನೀಡುತ್ತಿರುವುದನ್ನು ನೋಡಿದಾಗ ಆ ತ್ಯಾಗದ ನೋವು ಇಂದು ನನ್ನ ತಾಯಿಗೆ ಆನಂದವಾಗಿ ಪರಿವರ್ತನೆಗೊಂಡಿದೆ. ಅಮ್ಮನ ಶಿಕ್ಷಣ ವೃತ್ತಿಯಲ್ಲಿ ನಮ್ಮ ತಂದೆಯವರು ಅಮ್ಮನಿಗೆ ನೀಡಿದ ಬೆಂಬಲ ಮತ್ತು ಪ್ರೋತ್ಸಾಹ ಅಪಾರ. ಅವರು ನನ್ನ ಅಮ್ಮನ ಬಲವಾಗಿದ್ದರು, ಅಮ್ಮನ ಕನಸುಗಳಿಗೆ ರೆಕ್ಕೆ ಕಟ್ಟಿದವರು. ಇಂದು ಅಮ್ಮ ನಿವೃತ್ತಿಯಾಗುತ್ತಿರುವ ಈ ಸಂತೋಷದ ಕ್ಷಣದಲ್ಲಿ ಅವರು ಅಮ್ಮನೊಂದಿಗೆ ಇರಬೇಕಿತ್ತು ಎಂಬ ನೋವು ನಮ್ಮ ಹೃದಯವನ್ನು ಭಾರವಾಗಿಸಿದೆ. ಅಮ್ಮನ ಈ ಸಾಧನೆಯನ್ನು ಕಂಡು ಅವರು ಎಷ್ಟು ಹೆಮ್ಮೆ ಪಡುತ್ತಿದ್ದರು ಎಂದು ನಾನು ಯೋಚಿಸಿದಾಗ ಕಣ್ಣುಗಳು ತುಂಬಿ ಬರುತ್ತವೆ. ಅವರ ಆಶೀರ್ವಾದ ಸದಾ ನನ್ನ ತಾಯಿಯ ಮೇಲಿದೆ ಎಂದು ನಾನು ನಂಬುತ್ತೇನೆ. ಶಿಕ್ಷಕಿ ವೃತ್ತಿಯಿಂದ ನಿವೃತ್ತಿ ಹೊಂದುತ್ತಿರುವ ತಾಯಿಗೆ ಇದು ವಿಶ್ರಾಂತಿಯ ಸಮಯ. ತನ್ನ ಇಡೀ ಜೀವನವನ್ನು ಜ್ಞಾನದ ಅಮೃತ ಹರಿಸಲು ಮೀಸಲಿಟ್ಟ ಅವಳಿಗೆ ಈಗ ತನ್ನ ಕನಸುಗಳನ್ನು ನನಸಾಗಿಸಿಕೊಳ್ಳಲು ಸ್ವತಂತ್ರವಾಗಿ ಸಿಕ್ಕಿದ ಪುನರ್ಜನ್ಮ ಇದು. ಅಮ್ಮ, ನಾನು ಮತ್ತು ಅಣ್ಣ ಬಾಲ್ಯದಿಂದಲೂ ನಿನ್ನನ್ನು ನೋಡುತ್ತಾ ಬಂದಿದ್ದೇವೆ. ಬೆಳಿಗ್ಗೆ ಬೇಗ ಎದ್ದು ಶಾಲೆಗೆ ಸಿದ್ಧವಾಗುತ್ತಿದ್ದ ನೀನು ತಡರಾತ್ರಿಯವರೆಗೂ ವಿದ್ಯಾರ್ಥಿಗಳ ಹೋಮ್ವರ್ಕ್ ತಿದ್ದುತ್ತಾ ಕುಳಿತಿದ್ದು, ತರಗತಿಯಲ್ಲಿ ಪಾಠ ಮಾಡುವಾಗ ನಿನ್ನ ಕಣ್ಣುಗಳಲ್ಲಿ ಒಳೆಯುತ್ತಿದ್ದ ಆ ತೇಜಸ್ಸು ಇವೆಲ್ಲವೂ ನಮಗೆ ಇಂದಿಗೂ ನೆನಪಿವೆ. ನೀನು ನಮಗೆ ಕೇವಲ ತಾಯಿಯಾಗಿರಲಿಲ್ಲ, ಬದಲಿಗೆ ನಮ್ಮ ಮೊದಲ ಗುರು ಕೂಡ ಆಗಿದ್ದೆ. ನೀನು ನಮ್ಮ ಕೈ ಹಿಡಿದು ಅಕ್ಷರ ಕಲಿಸಿದ ದಿನದಿಂದ ಹಿಡಿದು ಜೀವನದ ಪಾಠಗಳನ್ನು ಕಲಿಸಿದ ಈ ಕ್ಷಣದವರೆಗೂ ನೀನು ನಮಗೆ ಪ್ರೇರಣೆಯಾಗಿದ್ದೀಯ. ನೀನು ನಿವೃತ್ತಿಯಾಗುತ್ತಿರುವುದು ನಮಗೆಲ್ಲ ಸಂತಸ ತಂದಿದೆ, ಏಕೆಂದರೆ ಇನ್ನು ನೀನು ನಮಗಾಗಿ ಮತ್ತು ನಿನಗಾಗಿ ಹೆಚ್ಚು ಸಮಯವನ್ನು ನೀಡಬಹುದು. ಬೇರೆ ಬೇರೆ ಸ್ಥಳಗಳಿಗೆ ಪ್ರವಾಸ ಹೋಗಬಹುದು ಮತ್ತು ಮುಖ್ಯವಾಗಿ ನಮಗಾಗಿ ಬದುಕಿದ ನೀನು ಈಗ ನಿನಗಾಗಿ ಬದುಕಬಹುದು. ನಿನ್ನ ತ್ಯಾಗ, ಸಮರ್ಪಣೆ ಮತ್ತು ಪ್ರೀತಿಗೆ ಬೆಲೆ ಕಟ್ಟಲಾಗದು ಅಮ್ಮ. ನೀನು ನಿವೃತ್ತಿಯ ನಂತರದ ಜೀವನವನ್ನು ತುಂಬ ಹೃದಯದಿಂದ ಸಂತೋಷವಾಗಿ ಕಳೆಯಲಿ ಎಂದು ಹಾರೈಸುತ್ತೇವೆ ಅಮ್ಮ.